ಎಲ್ಲರ ಕೈ ಬರಬೇಕು. ಅಡ್ಡ ಬರ್ಬೇಡ್ರಿ, ಬರ್ರಿ ಈ ಕಡೆ, ಬರ್ರಿ ಈ ಕಡೆ, ಅಡ್ಡ ಬರ್ಬೇಡ್ರಿ, ಬರ್ರಿ ಈ ಕಡೆ. ಈ ಕಡೆ ಸರಿಯಾಗ್ರಿ. ಇವತ್ತು ನೆಲಮಲ ತಾಲೂಕಲ್ಲಿ ಬೈರೇಗೌಡರನ್ನ ಅತಿ ಹೆಚ್ಚಿನ ಮತಗಳನ್ನು ಕೊಡೋದ್ರ ಮುಖಾಂತರ ನೆಲಮಲ ತಾಲೂಕಿರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರುಗಳು ಕೂಡ ಸಹಕಾರ ಕೊಟ್ಟವ್ರೆ. ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಎಲ್ಲ ಕಾರ್ಯಕರ್ತರು ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಇದ್ರಾಗ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜಾಸ್ತಿ ಶ್ರಮ ಕೆಲ್ಸ್ಕೊಟ್ಟವ್ರೆ. ಇದನ್ನ ನಾನು ಕೇಳೋದಿಷ್ಟೇ, ಈ ಗೆಲುವು ಈ ತಾಲೂಕಲ್ಲಿರ್ತಕ್ಕಂಥ ಪ್ರಜ್ಞಾವಂತರ ಗೆಲುವು, ತಾಲೂಕಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಬೇಕು ಬಂದಿರತಕ್ಕಂಥ ಬೈರೇಗೌಡರಿಗೆ ನಾವೆಲ್ಲ ಮುಂದಿನ ಸಹಕಾರ ಕೊಡ್ತಾ ಹಾಲು ಉತ್ಪಾದಕ ಸಹಕಾರ ಸಂಘನ ಅಭಿವೃದ್ಧಿ ಮಾಡೋದ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ಅಭಿಲಾಷೆ. ನಾನು ಅವತ್ತು ಹೇಳಿದ್ದೆ, ಮುಂದಿನ ಪಟಾಕಿ ಹೊಡೆಯಕ್ಕೆ ಹಿಡಿತೀವಿ, ಪಟಾಕಿ ಹೊಡಿತೀವಿ ಅಂತೇಳಿ. ನಾನು ಇಷ್ಟೇ ಇವತ್ತು ಯಾವುದೇ ವಿಚಾರನೂ ಕೂಡ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಯಾರು ಏನೇ ಮಾಡ್ತಾರೆ ಜನನೇ ಅದಕ್ಕೆ ಉತ್ತರ ಕೊಟ್ಟವ್ರೆ. ನಾ ಯಾರ ಬಗ್ಗೆನೂ ಕೂಡ ಏನೂ ಮಾತಾಡ್ಲಿಕ್ಕೆ ಹೋಗಲ್ಲ. ಬೈರೇಗೌಡರು ಒಳ್ಳೇದಾಗ್ಲಿ, ಭಗವಂತ ಅವ್ರಿಗೆ ಆಯಸ್ ಕೊಡ್ಲಿ, ಹಣ ಆಸ್ತಿ ಅಂತ ಏನು ಅವಶ್ಯಕತೆ ಇಲ್ಲ ಅಂತಕ್ಕಂಥ ನಾನು ಮಾಲೆ ಹೇಳಿದ್ದೀನಿ. ಬೈರೇಗೌಡರು ಒಳ್ಳೆ ಆರೋಗ್ಯ ಕೊಟ್ಟು ಈ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಸಂಘಗಳನ್ನ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡ್ಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಯಾರ್ಯಾರು ಅಧ್ಯಕ್ಷಗಳು, ಹಾಲು ಉತ್ಪಾದಕ ಸಹಕಾರ ಅಧ್ಯಕ್ಷಗಳು ನಮ್ಗೆಲ್ಲರೂ ಕೂಡ ಸಹಕಾರ ಕೊಟ್ಟವ್ರೆ, ಅವರೆಲ್ಲರಿಗೂ ಕೂಡ ಅವರ ಪಾದಗಳಿಗೆ ನಾನು ನಮಸ್ಕಾರಗಳು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಎಲ್ಲ ನಮ್ಮ NDA ಪಕ್ಷದ ಕಾರ್ಯಕರ್ತರು, ಲೀಡ್ರು ಹಾಗೂ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು, ಕಾರ್ಯನಿರ್ವಾಹಕರು ಮತ್ತು ಹಾಲು ಉತ್ಪಾದಕರು ನೀಡಿದಂಥ ಒಂದು ಸಹಕಾರದಿಂದ ಈ ಒಂದು ಹಾಲಿ ನಿರ್ದೇಶಕರ ಮತ್ತು ಈ ನಮ್ಮ ಸರ್ಕಾರ ಇದ್ದಾಗ್ಯೂ ಕೂಡ MLA ಅವ್ರಿಗೂ ಬೇಕಾದಷ್ಟು ಅಡೆತಡೆಗಳನ್ನ ಒಡ್ಡಿದಾಗ ಕೂಡ ಯಾವುದನ್ನು ಲೆಕ್ಕಿಸದೆ ಇವತ್ತು ನಮ್ಮನ್ನು ಗೆಲ್ಸ್ಯಾರೆ ಅಂತಂದರೆ ನಮಗೆಲ್ಲರಿಗೂ ನಾನು ಚಿರಋಣಿ. ಮುಂದಿನ ದಿನಗಳಲ್ಲಿ ನಾನು ಈ ಒಂದು ಹಾಲು ಬಮೂಲಲ್ಲಿ ಮಾಡ್ತಕ್ಕಂಥ ಅನೇಕ ಕೆಲಸಗಳಿವೆ ಅಂತ ನಾನು ಹೇಳ್ಕೊಂಬಂದಿದ್ದೀನಿ. ಅವುಗಳಲ್ಲಿ ನಾನು ಸಾರ್ಥಕಪಡಿಸ್ಕೊಬೇಕು ಅಂತಕ್ಕಂಥ ಇಚ್ಛೆ ನನ್ನಲ್ಲಿದೆ. ಅದನ್ನು ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ಇವತ್ತು ಹೇಳ್ತಾ ಇದ್ದೀನಿ. ಅದರಿಂದ ಅಣ್ಣ, ನೀವು ಹಾಲು ಒಕ್ಕೂಟದ ನಿರ್ದೇಶಕರಾಗಿ ನಿಂತ್ಕೊಂಡಾಗಿಂದ ಒಂದಲ್ಲ ಒಂದು ಸಮಸ್ಯೆ ಬಂದಿದ್ದೇನೆ. ಆ ಸಮಸ್ಯೆಗಳನ್ನ ಫೇಸ್ ಮಾಡಿ ಇವತ್ತು 17 ಮತಗಳ ಅಂತರದಿಂದ ಗೆದ್ದಿದ್ದೀರಲ್ಲ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಾಕಷ್ಟು ಸಮಸ್ಯೆಗಳು ಅಂದರೆ ಇವರು ಎಲೆಕ್ಷನ್ನೇ ಮಾಡಲಿಲ್ಲ, ಸುಮ್ಮನೆ ಉಲ್ಟಾ MP ಎಲೆಕ್ಷನ್ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ MP ಎಲೆಕ್ಷನ್ ಆದ್ಮೇಲೆ ಸುಮ್ಮನೆ ಪೋಸ್ಟ್ಪೋನ್ ಮಾಡೋದು. ನಾನು ಹೈಕೋರ್ಟಲ್ಲಿ ಮೊಕದ್ದಮೆಯನ್ನು ಹೂಡಿ ಕರ್ನಾಟಕ ಸರ್ಕಾರದ ಹೈಕೋರ್ಟು ನಮಗೆ ಚುನಾವಣೆ ನಡೆಸ್ತಕ್ಕಂಥ ಆದೇಶ ಮಾಡಿತು. ಆದೇಶದ ಪ್ರಕಾರ ಇವರು ಚುನಾವಣೆಯನ್ನು ನಡೆಸಿರೋ, ನಾನು ಈ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ಸಹ ಅನೇಕ ಅಡೆತಡೆಗಳು ಅಂತಂದರೆ ನಮಗೆ ಸರ್ಕಾರ ಇಲ್ಲಿ ನಮ್ಮ ಸರ್ಕಾರ ಇಲ್ಲದೆ ಇರತಕ್ಕಂಥದ್ದು ಒಂದು, ಇಲ್ಲಿ MLA ಅವರು ನಮಗೆ ಸಾಕಷ್ಟು ಅಡೆತಡೆ ಮಾಡಿ ಒಡ್ಡಿರು ಮತ್ತು ಹಾಲಿ ನಿರ್ದೇಶಕರು ನನ್ನ ಮೇಲೆ ಬೇಕಾದಷ್ಟು ಕ್ರಿಮಿನಲ್ ಕೆಲಸಗಳನ್ನ ಮಾಡಿರು. ಇದನ್ನೆಲ್ಲ ನಿಭಾಯಿಸಿ
ನಾನಿವತ್ತು ಗೆದ್ದು ಬಂದಿದ್ದೀನಿ ಅಂತಂದರೆ ಭಗವಂತ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾಲೂಕಿನಲ್ಲಿ ಅಭಿವೃದ್ಧಿ ವಿಚಾರ ಅಂತ ಬಂದ್ರೆ ಏನ್ ಬದಲಾವಣೆ ತರ್ತೀರಾ? ಮೈನ್ ಅದೇ ಬೇಕು. ತಾಲೂಕು ಒಂದು ಎರಡನೇ ವಿಚಾರ ಅಂತಂದರೆ ನಾವು ಈ ಒಂದು ಬಮೂಲಲ್ಲಿ ಇರ್ತಕ್ಕಂಥ ಹಾಲಿಗಿರ್ತಕ್ಕಂಥ ಅಡೆತಡೆಗಳು ಸಾಕಷ್ಟಿದ್ದಾವೆ. ಅಲ್ಲಿರ್ತಕ್ಕಂಥ ಗೊಂದಲಗಳೆಲ್ಲ ಮುಗಿಸಿ ಏನು ಅನೇಕ ಹೇಳೋದು ತುಂಬ ಇದೆ, ಅನೇಕ ಸಮಸ್ಯೆಗಳಿವೆ. ನಮ್ಮ ರೈತರಿಗೆ ಅದನ್ನೆಲ್ಲ ಸಮಸ್ಯೆನೆಲ್ಲ ಬಗೆಹರಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕು ಅಂತ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಿ ಮುಂದಿನ ಒಂದು ಚುನಾವಣೆಗಳನ್ನ ಎಲ್ಲವನ್ನು ಎದುರಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ.